ಇನ್ನು ಬೆಂಗಳೂರಿನ ಜಯನಗರದಲ್ಲಿ ಸಿಎಂ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣದ ಅಭ್ಯರ್ಥಿಯಾಗಿರುವಂತಹ ಸೌಮ್ಯ ರೆಡ್ಡಿ, ಕಾಂಗ್ರೆಸ್ನ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪರ ಈಗ ಪ್ರಚಾರಕ್ಕೆ ಇಳಿದಿರುವಂತಹ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಅವರ ಪರ ಪ್ರಚಾರ ಮಾಡ್ತಾ ಇದ್ದಾರೆ. ರೋಡ್ ಶೋ ಅನ್ನು ನಡೆಸ್ತಾ ಇರುವಂಥದ್ದನ್ನು ಗಮನಿಸಬಹುದು. ತೆರೆದ ವಾಹನದಲ್ಲಿ ಸಿಎಂ ಸಿದ್ದರಾಮಯ್ಯ ರೋಡ್ ಶೋ ಅನ್ನು ನಡೆಸ್ತಾ ಇದ್ದಾರೆ. ಅವರ ಜೊತೆಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಹಾಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಇರುವಂಥದ್ದನ್ನು ನೋಡಬಹುದು. ಇವತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸಂಚಾರ ನಡೆಸ್ತಾ ಇರುವಂತಹ ಸಿಎಂ ಅಭ್ಯರ್ಥಿಯ ಪರ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಮಹತ್ವದ ಚುನಾವಣೆ. ಯಾಕಂತಂದ್ರೆ ಇವತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನ ಬದಲಾವಣೆ ಮಾಡಿದ್ರೆ ಪ್ರಜಾತಂತ್ರ ಉಳಿಗೆ ಹೋದ್ರೆ ಸರ್ವಾಧಿಕಾರ ಬರ್ತದೆ ಈ ದೇಶದಲ್ಲಿ. ಬಿಜೆಪಿಯವರು ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಪಕ್ಷದವರು. ಸರ್ವಾಧಿಕಾರ ಬಂದ್ರೆ ಪ್ರಜೆಗಳು ಅಭಿಪ್ರಾಯವನ್ನ ಕೇಳಲ್ಲ. ಇದನ್ನ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗ್ತದೆ. ಬಿಜೆಪಿಯವರು ಹಿಟ್ಲರ್, ಮುಸೋಲಿನಿ ಅವರ ತತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ನರೇಂದ್ರ ಮೋದಿ ಪ್ರಜಾತಂತ್ರ ವ್ಯವಸ್ಥೆ ಇದ್ರೂ ಕೂಡ ಸರ್ವಾಧಿಕಾರಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಇನ್ನು ನಿನ್ನೆ ಸಿಎಂ ಸಿದ್ದರಾಮಯ್ಯ ತೇಜಸ್ವಿ ಸೂರ್ಯ ಅವರ ಬಗ್ಗೆ ಮಾತನಾಡಿದ್ರು. ನಾವು ಅವರನ್ನ ಅಮಾವಾಸ್ಯೆ ಅಂತ ಕರಿತೀವಿ ಅಂತ ಹೇಳಿದ್ರು. ಇದಕ್ಕೆ ನಯವಾಗಿ ತಿರುಗೇಟು ಕೊಟ್ಟಿರುವಂತಹ ತೇಜಸ್ವಿ ಸೂರ್ಯ, ಸಿದ್ದರಾಮಯ್ಯ ಹಿರಿಯರು ಅವ್ರು ಏನೇ ಬೈದ್ರು ಅದನ್ನ ಆಶೀರ್ವಾದ ಅಂತ ತಿಳಿದುಕೊಳ್ತೀನಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅವರು ಯಾವ ಭರವಸೆಗಳನ್ನು ಕೂಡ ಕೊಟ್ಟಿಲ್ಲ. ಮತ್ತೆ ಬೆಂಗಳೂರು ನಗರಕ್ಕೆ ಯಾವ ಕಾರ್ಯಕ್ರಮಗಳನ್ನು ಕೂಡ ಮಾಡಿಲ್ಲ. ಅವರು ಇಲ್ಲಿ ಇರ್ತಕ್ಕಂಥ ಇಲ್ಲಿ ಲೋಕಸಭೆಗೆ ಹೋಗಿರ್ತಕ್ಕಂಥ ಸೂರ್ಯ ಅವರು, ಎಂತ ಸೂರ್ಯ ಅವರು, ಅಮಾವಾಸ್ಯೆ ಅಂತ ಕರಿತೀವಿ ನಾವು ಅವ್ರನ್ನ. ಅವರು ಒಂದು ದಿನ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿಲ್ಲ. ನೋಡಿ, ಮಾನ್ಯ ಸಿದ್ದರಾಮಯ್ಯನವರು ಹಿರಿಯರು. ನಮ್ಮ ತಂದೆ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ನಮ್ಮ ತಂದೆಯವರು ಅವ್ರ ಕೆಳಗೆ ಕೆಲಸ ಮಾಡಿದರು ಅಧಿಕಾರಿಗಳಾಗಿದ್ದಾಗ. ನಮ್ಮ ತಂದೆಯವರು ಸಿದ್ದರಾಮಯ್ಯನವರ ಕಾರ್ಯವೈಖರಿನ ಹತ್ತಿರದಿಂದ ನೋಡಿ ಭಾಳ ನನಗೆ ಯಾವಾಗಲೂ ಅವ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ. ಭಾಳ ಒಳ್ಳೆ ಮುಖ್ಯಮಂತ್ರಿಗಳು, ಒಳ್ಳೆ ಕೆಲಸ ಮಾಡಿರುವಂಥವ್ರು, ವೈಯಕ್ತಿಕವಾಗಿ ಅವ್ರು ಪ್ರಾಮಾಣಿಕರು. ನಮ್ಮ ತಂದೆ ಯಾವಾಗಲೂ ಹೇಳುವಂಥ ಮಾತದು. ನನಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಭಾಳ ಗೌರವ ಇದೆ. ಅವ್ರು ಹಿರಿಯರು. ಅವ್ರು ನನಗೆ ಅಮಾವಾಸ್ಯೆ ಅಂತ ಕರೀಲಿ, ಇನ್ನೊಂದೇನೇ ಕರೀಲಿ, ಅವ್ರಿಗೆ ಅವ್ರು ಕೊಡ್ತಾ ಇರುವಂಥ ಒಂದು ಆಶೀರ್ವಾದ ಅಂದ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಯಾಕೆಂದರೆ ನಮ್ಮ ತಾತನ ಅಜ್ಜನ ವಯಸ್ಸಿನಲ್ಲಿ ಸಿದ್ದರಾಮಯ್ಯನವ್ರು ಇರೋವಂಥದ್ದು. ಅವ್ರು ಏನೇ ಬೈದ್ರು, ಅವ್ರು ನಮಗೆ ಏನೇ ಹೇಳಿದ್ರು, ಅದು ಹಿರಿಯರು ಬೈದಿರೋ ಆಶೀರ್ವಾದ ಅಂದ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಎರಡನೇ ವಿಷಯ, ನಮ್ಮ ಬೆಂಗಳೂರಿಗೆ ಅನುದಾನದ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ವೈಯಕ್ತಿಕ ಬಿಡಿ, ಇದು ವೈಚಾರಿಕವಾದಂಥ ವಿಷಯದ ವಾಸ್ತವವಾದಂಥ ಸಂಗತಿ.